ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಆ್ಯಕ್ಚುಲಿ ತುಂಬ ಜನ ಎಂಕ್ವೈರಿ ಮಾಡಿದ್ರು ರಿಗಾರ್ಡಿಂಗ್ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಮನಾಲಿ ಟ್ರಿಪ್ ಇದ್ದು ಅಂತ. ಸೊ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೆ, ವಿಡಿಯೋ ಹಾಕಲಿಕ್ಕೆ. ಸೊ ಈಗ ನಾನು ಈಚ್ ಆ್ಯಂಡ್ ಎವ್ರಿಥಿಂಗ್ ಏನೆಲ್ಲ ಎಕ್ಸ್ಪೆನ್ಸಸ್ ಆಗಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಫಸ್ಟ್ಲಿ ನಾನು ಅಬೌಟ್ ಫ್ಲೈಟ್ ಹೇಳ್ತೇನೆ. ನಾನು ಸಜೆಸ್ಟ್ ಮಾಡೋದು ಏನಂದರೆ, ಫ್ಲೈಟ್ ಒಂದು ಅಟ್ಲೀಸ್ಟ್ 2 months ಮುಂಚೆ ಬುಕ್ ಮಾಡಬೇಕು, ಇಲ್ಲದಿದ್ದರೆ ತುಂಬ ಕಾಸ್ಟ್ಲಿ ಆಗಿರುತ್ತೆ. ನಮ್ಮದು ಪ್ಲ್ಯಾನೇ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗಿರೋದು. ಸೊ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದು ಪ್ರೀವಿಯಸ್ ಡೇ. ಸೊ ನಮಗೆ ಪರ್ ಹೆಡ್ 10,000 ಆಗಿ ಬೀಳಿತ್ತು. ಅಂದರೆ ಬ್ಯಾಂಗ್ಳೂರ್ ಟು ಡೆಲ್ಲಿ ಟು ಬ್ಯಾಂಗ್ಳೂರ್ 2 way ಆಲ್ಮೋಸ್ಟ್ 40,000 ತನಕ. 38,500 ಎಕ್ಸಾಕ್ಟ್ ಅಮೌಂಟ್, 38,500 ನಮ್ಮದು ಫ್ಲೈಟ್ ಚಾರ್ಜಿಗೆ. ಇಲ್ಲದಿದ್ದರೆ ನೀವು ಮುಂಚೆನೆ 2 months ಬಿಫೋರ್ ಬುಕ್ ಮಾಡಿದರೆ 5,000ಗೂ ಸಿಗೋ ಚಾನ್ಸಸ್ ಇರುತ್ತೆ ಬ್ಯಾಂಗ್ಳೂರ್ ಟು ಡೆಲ್ಲಿ ಫ್ಲೈಟ್ ಚಾರ್ಜಸ್. ಓಕೆ, ನೆಕ್ಸ್ಟ್ 6,000 ಅರೌಂಡ್. ನೆಕ್ಸ್ಟ್ ಅಬೌಟ್ ಡೆಲ್ಲಿಯಲ್ಲಿ ರೂಮ್ ಮಾಡಿದ್ದು ನಾವು ಆನ್ಲೈನ್ ಬುಕ್ ಮಾಡಿದ್ವಿ. ಯಾವುದ್ರಲ್ಲಿ ಬುಕ್ ಮಾಡಿದ್ದು? ಆನ್ಲೈನ್ booking.com ಅಲ್ಲಿ. ಇಲ್ಲದಿದ್ರೆ ಬೇರೆ ವೆಬ್ಸೈಟು ಇರುತ್ತೆ, ನಾವು ಅದರಲ್ಲಿ ಬುಕ್ ಮಾಡಿದ್ದು. ಸೊ ಅದು ನಮಗೆ ಮೋಸ್ಟ್ಲಿ ಲಾಸ್ಟ್ ಮೂಮೆಂಟ್ ಮಾಡಿದ್ರಿಂದ 1,000 ರೇಂಜಲ್ಲೇ ಸಿಕ್ತು. ನಮಗೆ 1,100 ಅಲ್ಲಿ ರೂಮ್ ಸಿಕ್ತು. ಅದಕ್ಕಿಂತ ಕಮ್ಮಿ ಸಿಗುವ ಚಾನ್ಸಸ್ಸು ಇರುತ್ತೆ. ಸೊ ನೀವು ಫಸ್ಟ್ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಪ್ಲಾನ್ ಮಾಡಿ. ಸೊ ನಾವು ನಮ್ಮ ಪ್ಲಾನ್ ಇದ್ದಿದ್ದು ಸರೋಜಿನಿ ನಗರ್ ಅಂಡ್ ಅಲ್ಲಿಂದ 1-2 ಸ್ಟಾಪ್ಸ್ ಇತ್ತು ಫಾರ್ ದಟ್ ಮನಾಲಿಗೆ ಬಸ್ಸಲ್ಲಿ ಹೋಗಿದ್ವಿ ನಮ್ಮ ಪ್ಯಾಕೇಜ್ ಥ್ರೂ. ಸೊ ಅದು ಸ್ಟಾಪ್ಗೆ ಕನ್ವೀನಿಯಂಟ್ ಆಗಿ ಯಾವ ಪ್ಲೇಸ್ ಅಂತ ನಾವು ಮಾಡಿರೋದು ಮಾಲ್ವಿಯಾ ನಗರ. ಸೊ ಎಲ್ಲ ಆಲ್ಮೋಸ್ಟ್ ಅಲ್ಲಿರೋ ಎಲ್ಲಾನು ಮೆಟ್ರೋ ಕನೆಕ್ಟೆಡ್ ಏರಿಯಾನೇ. ಸೊ ನಮ್ದು ರೂಮ್ ಬಂದ್ಬಿಟ್ಟು ಮೆಟ್ರೋ ಸ್ಟೇಷನ್ ಇಂದ 1.3 kilometers. ಸೊ ಮೆಟ್ರೋ ಸ್ಟೇಷನ್ಗೆ ಯಾವ್ದು ಹತ್ರ ಅದನ್ನೇ ನೋಡಿ, ಯಾಕೆಂದ್ರೆ ಟ್ರಾವೆಲಿಂಗ್ ತುಂಬಾ ಅಲ್ಲಿ ಬ್ಯಾಂಗ್ಳೂರ್ಗಿಂತ ಜಾಸ್ತಿ ಟ್ರಾಫಿಕ್ಸ್ ಇರುತ್ತೆ. ಸೊ ಮೆಟ್ರೋದಲ್ಲಿ ಬಟ್ ಓಲಾ ಊಬರ್ ಇಸ್ ಸೂಪರ್ ಫಾಸ್ಟ್ ಅಂಡ್ ನಾವು ಜಸ್ಟ್ ಬುಕ್ ಮಾಡಿ ಸ್ವಲ್ಪ ಒಂದು 2 minutes ಇಲ್ಲ 1 minute ಅಲ್ಲೇ ಅಕ್ಸೆಪ್ಟ್ ಮಾಡಿ ಬಂದಾಗಿರುತ್ತೆ. ತುಂಬಾ ಆಟೋಸ್ ಎಲ್ಲ ತುಂಬಾ ಬೇಗನೆ ಸಿಗುತ್ತೆ. ಸೊ ಕಾಯ್ಬೇಕು. ಈವನ್ ಎಷ್ಟೇ ಲೇಟ್ ನೈಟ್ 3 ಗಂಟೆ ನೈಟ್ 2 ಗಂಟೆ ನೈಟ್ಗೂ ಬುಕ್ ಮಾಡಿದ್ರು ಬೇಗ ಬರುತ್ತೆ. ಅಂಡ್ ಚಾರ್ಜಸ್ ಸೇಮ್ ಬ್ಯಾಂಗ್ಳೂರ್ ಆಗೇನೋ ಕಾಸ್ಟ್ಲಿ ಏನಿಲ್ಲ, ಓಲಾ ಉಬರ್ ಹೇಗೆ ಕಾಸ್ಟ್ ಇರುತ್ತೆ ಅಷ್ಟೇ. ಅಂಡ್ ನೆಕ್ಸ್ಟ್ ನಾವು ಹೋದದ್ದು ಪ್ಯಾಕೇಜ್ ಥ್ರೂ ಡೆಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಡೆಲ್ಲಿಯಲ್ಲಿ ನಾವು ಫಸ್ಟಿಗೆ ಆಗ್ರಾ ಫೋರ್ಟಿಗೆ ಹೋದ್ವಿ, ನೆಕ್ಸ್ಟ್ ತಾಜ್ ಮಹಲ್, ನೆಕ್ಸ್ಟ್ ಮಥುರಾ, ನೆಕ್ಸ್ಟ್ ವೃಂದಾವನ್. ಸೊ ಇಷ್ಟು ಪ್ಲೇಸ್ ಕವರ್ ಆಗಿತ್ತು. ತಾಜ್ ಮಹಲ್ ಇದು ಎಂಟ್ರಿ ಫೀಸ್ ಹೇಳಬೇಕಾದ್ರೆ ಆಕ್ಚುಲಿ ಪ್ಯಾಕೇಜ್ ನಾವು ಬುಕ್ ಮಾಡಿದ್ದು 700 ಪರ್. ಡೆಲ್ಲಿ ಒಳಗಡೆ ಎಕ್ಸ್ಪ್ಲೋರ್ ಮಾಡಕ್ಕೆ ತುಂಬಾ ವೆಬ್ಸೈಟ್ಸ್ ಇದೆ. ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ತುಂಬಾ ವೆಬ್ಸೈಟ್ ಸಿಗುತ್ತೆ. ಸೊ ನಾನು ಹಾಗೆ ಗೂಗಲ್ ಅಲ್ಲಿ ರಿಸರ್ಚ್ ಮಾಡ್ಬೇಕಾದ್ರೆ ಒಂದು ವೆಬ್ಸೈಟ್ ಸಿಕ್ತು. ಸೊ ಬಟ್ ನಾವು ಅರ್ಜೆಂಟ್ ಅಲ್ಲಿ ರಿವ್ಯೂಸ್ ಎಲ್ಲ ಜಾಸ್ತಿ ನೋಡಿರ್ಲಿಲ್ಲ. ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ನಮ್ಗೆ ಬುಕ್ ಮಾಡಿದ ವಿಷಯ ಏನಂತಂದ್ರೆ, ಅವರು ಆಕ್ಚುಲಿ ಡಿಸಪಾಯಿಂಟ್ ಆಗಿದ್ದು ಬುಕ್ ಮಾಡಿ ಆದ್ಮೇಲೆ ಅಲ್ಲ, ಅವರು ತಗೊಂಡೋಗಿ ಒಂದು ಹೋಟೆಲ್ ಅಲ್ಲಿ ಬಿಡ್ತಾರೆ. ಹೋಟೆಲ್ ಫುಡ್ ಊಟ ಮಾಡೋಕ್ಕೆ ರೆಸ್ಟೋರೆಂಟ್ ಅಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಲಿ ಮಧ್ಯಾಹ್ನ ಊಟ ಯಾವುದು ಚೆನ್ನಾಗಿರಲ್ಲ ಫಸ್ಟ್ ಆಫ್ ಆಲ್. ಸೆಕೆಂಡ್ ಏನಂತಂದ್ರೆ, ಅವರು ಟೆಂಪಲ್ ವೃಂದಾವನ್ ಟೆಂಪಲ್ ಅಲ್ಲಿ ಒಂದು ಇದು ಪ್ರೇಮ್ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅದನ್ನು ಕವರ್ ಅಪ್ ಮಾಡಿಲ್ಲ. ಅದು ನಮ್ಗೆ ಆಕ್ಚುಲಿ ಅವತ್ತು ಗೊತ್ತಾಗಿಲ್ಲ. ಬಟ್ ವಾಪಸ್ ಬರ್ಬೇಕಾದ್ರೆ ತುಂಬಾ ಆ ವಿಡಿಯೋ ನೋಡಿ ನೀವು ಜಗಳ ಎಲ್ಲ ಆಗಿತ್ತು. ಸ್ವಲ್ಪ ಅವರಷ್ಟು ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ರ್ಯಾಶ್ ಆಗಿ ಮಾತಾಡ್ತಾರೆ. ಅಂದ್ರೆ ನಮ್ಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಕೊಟ್ಟಿದ್ರು. ಲೈಕ್ ಫಸ್ಟ್ ನಾವು ಆಗ್ರಾ ಫೋರ್ಟಿಗೆ ಹೋದ್ಮೇಲೆ ಒಂದು 1 hour ಒಳಗೆ ಬರ್ಬೇಕು ಅಂತ. ನಾವು ಎಲ್ಲ ಬಸ್ಸಲ್ಲಿ ಒಂದು 30 to 40 ಮೆಂಬರ್ಸ್ ಇದ್ರು. ಎಲ್ಲ ಬೇಗ ಬರ್ತಿದ್ರು, ಬಟ್ ಡ್ರೈವರ್ ಲೇಟ್ ಆಗಿ ಬರ್ತಿದ್ರು. ಆ್ಯಂಡ್ ಈವನ್ ಇನ್ ತಾಜ್ ಮಹಲ್ ಹಾಗೆ ಎಲ್ಲ ಬೇಗ ಶಾಪಿಂಗ್ ಎಲ್ಲ ಮುಗಿಸಿ ಬೇಗ ಬರ್ತಾ ಇದ್ರು, ಬಟ್ ಡ್ರೈವರ್ ಲೇಟ್ ಆಗಿ ಬರ್ತಿದ್ರು. ಅವರು ಬೇಕು ಅಂತಲೇ ಲೇಟ್ ಆಗಿ ಬರ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಲಾಸ್ಟಿಗೆ ನಾವು ಇಟ್ಟದ್ದು ಮಥುರಾ ಆಲ್ಮೋಸ್ಟ್ ನಮಗೆ ಕ್ಲೋಸಿಂಗ್ ಟೈಮಲ್ಲಿ ಜಸ್ಟ್ 1 minute ದೇವರನ್ನು ನೋಡಲಿಕ್ಕೆ ಸಿಕ್ಕಿತ್ತು, ಇಲ್ಲದಿದ್ದರೆ ಅದು ಮಿಸ್ ಆಗ್ತಿತ್ತು. ವೃಂದಾವನ್ ಹಾಗೆ. ವೃಂದಾವನಲ್ಲಿ ಆ್ಯಕ್ಚುಲಿ ತುಂಬ ಟೆಂಪಲ್ಸ್ ಇದೆ. ನಿಧಿವನ್ ಪಾರ್ಕ್ ಹಾಗೆ ಸಮಥಿಂಗ್ ಏನೋ, ಅದು ನೈಟ್ ಕ್ಲೋಸ್ ಆಗಿತ್ತು. ಸೊ ನೀವು ಪ್ಲಾನ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ ಟೈಮಿಂಗ್ಸ್ ಎಲ್ಲ, ಎಕ್ಸಾಕ್ಟ್ ಟೈಮಿಂಗ್ ಆಗಿ ಫಸ್ಟ್ ದುಡ್ಡು ಕೊಡಕ್ಕೆ ಹೋಗ್ಬೇಡಿ. ಬಿಕಾಸ್ ನಾವು ಆ 700 rupees ಅಲ್ಲಿ ಫಸ್ಟ್ ಗೆ 500 rupees ಆಲ್ರೆಡಿ ನಾನು ಅಡ್ವಾನ್ಸ್ ಕೊಟ್ಟಿದ್ದೆ.
ಅಡ್ವಾನ್ಸ್ ಬಿಟ್ಟು ಉಳಿದಿರೋ ಅಮೌಂಟ್ನ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಕೊಡ್ತಾರೆ. ಇವಾಗ ನಾವು ಹೋಗಿರೋ ಏನ್ ಹೇಳ್ತೀವಿ, ನಾವು ಹೋಗಿರೋ ಪ್ಯಾಕೇಜ್ ಅಲ್ಲಿ ಅಂತಲ್ಲ, ಬೇರೆ ಪ್ಯಾಕೇಜ್ ಅಲ್ಲೂ ಈ ತರ ಆಗೋ ಚಾನ್ಸಸ್ ಇದೆ. ಸೊ ಫುಲ್ ದುಡ್ಡು ಕೊಡಕ್ಕೆ, ಯಾಕಂದ್ರೆ ನಾವು ಅವರಿಗೆ ಟೂರಿಸ್ಟ್, ನಮ್ಮನ್ನ ಹೇಗೂ ಮಂಗ ಮಾಡ್ತಾರೆ ಅವರು, ಮಾಡ್ತಾರೆ. ಸೊ ಸಿಂಪಲ್ ಆದ್ರೆ ನಾವು ದುಡ್ಡು ಕೊಡಲ್ಲ, ನೀವು ಫಸ್ಟಿಗೆ ನಮ್ಮನ್ನ ಬರ್ದಿರೋದು ಎಲ್ಲರೂ ಕರ್ಕೊಂಡು ಹೋಗಿ ಆಮೇಲೆ ಲಾಸ್ಟಿಗೆ ಕೊಡ್ತೀವಿ ಅಂತ ಕೊಡಕ್ಕೆ ಹೋಗ್ಬೇಡಿ. ಅವ್ರು ಏನ್ ಹೇಳಿದ್ರು ಕೊಡಕ್ ಹೋಗ್ಬಿಡಿ, ಯಾಕಂದ್ರೆ ಅವರು ಆನ್ ಟೈಮ್ ಅಲ್ಲಿ ರೀಚ್, ನಮ್ದು ಆಕ್ಚುಲಿ ಆ ಪ್ಯಾಕೇಜ್ ಅಲ್ಲಿ ಇತ್ತು 11ಗೆ ಡೆಲ್ಲಿ ರೀಚ್ ಮಾಡ್ತಾರೆ, 3 ಗಂಟೆ ಏನಾಗಿತ್ತು. ನೆಕ್ಸ್ಟ್ ಡೇ ನಮ್ದು ಪ್ಲಾನ್ ಇತ್ತು, ಫುಲ್ ಲೇಟ್ ಆಗುತ್ತೆ. ನೆಕ್ಸ್ಟ್ ಡೇ ನಮ್ಗೆ ಸರೋಜಿನಿ ಪ್ಲಾನ್ ಎಲ್ಲ ಚಾಪಾಟ್ ಆಯ್ತು. ಬಿಕಾಸ್ ಎದ್ದಾದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ 11-12 ಆಯ್ತು ನಮ್ದು. ನೆಕ್ಸ್ಟ್ ಡೇ ಸರೋಜಿನಿ ನಗರ್ ಲೇಟ್ ಆಯ್ತು. ಸರೋಜಿನಿ ನಗರ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಮಿನಿಮಮ್ ಲೈಕ್ ಒಂದು 1 ಡೇ ಬೇಕೇ ಬೇಕು, ಅಷ್ಟು ಎಕ್ಸ್ಪ್ಲೋರ್ ಮಾಡ್ಲಿಕ್ಕಿದೆ. ಅಬೌಟ್ ತಾಜ್ ಮಹಲ್ ನಗರ್ ಜೊತೆ ಇನ್ನೊಂದು ಎರಡು ಬೇರೆ ಇದಿದೆಯಲ್ವಾ ಮಾರ್ಕೆಟ್, ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಸೊ ನಾಟ್ ಓನ್ಲಿ ಸರೋಜಿನಿ ನಗರ್, there are 2 other markets also ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ. ಅಬೌಟ್ ಆಗ್ರಾ, ಲೈಕ್ ಆಗ್ರಾ ಫೋರ್ಟಿಗೆ ಹೋಗ್ಬೇಕಾದ್ರೆ ಎಂಟ್ರಿ ಫೀಸ್ ಇದೆ 36 rupees ಪರ್ ಪರ್ಸನ್. ಅದು ಹೆರಿಟೇಜ್ ಮಾನ್ಯುಮೆಂಟ್ ಆಫ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಬುಕ್ ಮಾಡಬೇಕು. ಆನ್ಲೈನ್ ಅಲ್ಲಿ ಗೈಡ್ ಇರ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ. ಇನ್ ಕೇಸ್ ನೀವೇ ಪರ್ಸನಲ್ ಆಗಿ ಹೋಗ್ತಿದ್ದೀರಾ ಅಂದ್ರೆ ಅಲ್ಲಿ ಕ್ಯೂ ನಿಲ್ಲುವುದು ಅವಾಯ್ಡ್ ಮಾಡ್ಲಿಕ್ಕೆ ನೀವು ಆನ್ಲೈನ್ ಬುಕ್ ಮಾಡಬಹುದು. ನೆಕ್ಸ್ಟ್ ಅದರಲ್ಲೂ ಇಂಡಿಯನ್ ಮತ್ತೆ ಫಾರಿನರ್ ಗೆ ಬೇರೆ ಚಾರ್ಜಸ್ ಇರುತ್ತೆ. ಫಾರಿನ್ ಚಾರ್ಜಸ್ ನಮ್ಗೆ ಗೊತ್ತಿಲ್ಲ, ಜಸ್ಟ್ ಇಂಡಿಯನ್ ಚಾರ್ಜಸ್ ಅಲ್ಲಿ 36 rupees ಪರ್ ಹೆಡ್. ಅಂಡ್ ತಾಜ್ ಮಹಲ್ಗೂ ಹೋಗ್ಲಿಕ್ಕೆ ಎಂಟ್ರಿ ಫೀಸ್ ಇದೆ 45 rupees per head. Okay, then about ಅಲ್ಲಿ ತಾಜ್ ಮಹಲ್ ಅಲ್ಲಿ ಫೋಟೋಸ್ ತೆಗಿಲಿಕ್ಕಿದೆ 60 rupees per head. ಬಟ್ ನಮ್ಮನ್ನು ತಾಜ್ ಮಹಲ್ ಅಲ್ಲಿ ಹೀಗೆ ನಿಲ್ಲಿಸಿ ಎಲ್ಲ ಫೋಟೋಸ್ ತೆಗಿತಾರೆ. ನಿಮ್ಗೆ ಪರ್ ಫೋಟೋಗೆ 60 rupees ಅಂತ ಹೇಳ್ತಾರೆ. ಒಂದು 10-20 ಫೋಟೋಸ್ ತೆಗಿತಾರೆ, ಯಾಕಂದ್ರೆ ನೀವು ಹಾಗೆ ನಿಲ್ಲಿ ಹೀಗೆ ನಿಲ್ಲಿದ್. ಬಟ್ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವ್ದು 2 ಪೋಸ್ ಅಲ್ಲಿ ನಾವು ಒಂದು 2 ಪೋಸ್ ನಾನು ಅಟ್ಯಾಚ್ ಮಾಡಿರ್ತೇನೆ ಫೋಟೋಸ್. ಸೊ 2 ಪೋಸ್ ಅಲ್ಲಿ ಸಾಫ್ಟ್ ಕಾಪಿನೂ ಕೊಡ್ತಾರೆ 60 rupeesಗೆ, ಹಾರ್ಡ್ ಕಾಪಿನೂ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಅಲ್ಲಿ ಫೋಟೋಸ್ ಏನೋ ತಗೊಳ್ಳಿಲ್ಲ. ಇನ್ನು ವೃಂದಾವನ್ ಮಥುರಾ ಹೋಗಿದ್ವಿ. ಆಕ್ಚುಲಿ ಅದು ಮಸ್ಟ್ ವಿಸಿಟ್ ಟೆಂಪಲ್ಸ್. ಮಥುರಾ ಅಂಡ್ ವೃಂದಾವನ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಮಥುರಾದಲ್ಲಿ ಕೃಷ್ಣ ಜೈಲಲ್ಲಿ ಇರುವುದು ಎಲ್ಲ ತುಂಬಾ ಚಂದ ಇತ್ತು. ಆಕ್ಚುಲಿ ನಾವು ಹೋಗ್ಬೇಕಾದ್ರೆ ಲೇಟ್ ಆಗಿತ್ತು, ನೈಟ್, ಅಷ್ಟು ಜಾಸ್ತಿ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅಂಡ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ಅಲ್ಲಿ ಫೋನ್ ಅಲೌ ಇಲ್ಲ, ಫೋನಲ್ಲಿ ಲಾಕರಲ್ಲಿ ಇಟ್ಟು ಹೋಗ್ಬೇಕು ನಾವು ಒಳಗೆ. ನೆಕ್ಸ್ಟ್ ಕಮಿಂಗ್ ಟು ಅವರ್ ಡ್ರೀಮ್ ಡೆಸ್ಟಿನೇಷನ್ ಮನಾಲಿ. ನಾವು ಪ್ಯಾಕೇಜಲ್ಲಿ ಹೋಗಿದ್ವಿ. ಪ್ಯಾಕೇಜ್ ಕಾಸ್ಟ್ 16,000 ಪರ್ ಕಪಲ್. ಓಕೆ, ಇಷ್ಟು ಕಡಿಮೆಯಲ್ಲಿ ಯಾವ ಪ್ಯಾಕೇಜ್ ಅಂತ ಹೇಳಿ ನಾನು ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ನಾನು ಹೇಳ್ತೇನೆ. ಈ ಪ್ಯಾಕೇಜಲ್ಲಿ ನಮ್ಮದು ಡೆಲ್ಲಿ ಟು ಮನಾಲಿ ಟು ಡೆಲ್ಲಿ ಕವರ್ ಆಗಿದೆ. ಅದು 8 to 12 hours ಇರುತ್ತೆ. ನೆಕ್ಸ್ಟ್ ನಮ್ಮದು ಡೆಲ್ಲಿ ಟು ಮನಾಲಿ ಹೋಗಿ ಮನಾಲಿಯಿಂದ ನಮ್ಮ ರೂಮ್ಗೆ ಒಂದು ಟ್ಯಾಕ್ಸಿ, ನಮಗೆ ಪರ್ಸ್ನಲ್ ಒಂದು ಟ್ಯಾಕ್ಸಿ ಕೊಟ್ಟಿದ್ರು. ಸೊ ಅವರೇ ಡೇ 1, ಡೇ 2, ಡೇ 3 ಪ್ಲ್ಯಾನ್ ಮಾಡಿ ನಮಗೆ ಆಲ್ರೆಡಿ ಹೇಳಿರ್ತಾರಲ್ಲ, ಡೇ 1 ಯಾವ್ದು ಕವರ್ ಆಗ್ತದೆ, ಡೇ 2 ಯಾವ್ದು ಕವರ್ ಆಗ್ತದೆ, ಡೇ 3 ಯಾವ್ದು ಕವರ್ ಆಗ್ತದೆ. ಸೊ ಅದೆಲ್ಲ ಕವರ್ ಮಾಡಿ ಕೊಡ್ತಾರೆ. ಸೊ ಅದು ಆಚೆ ಆಗ್ಬೋದು ಅಕಾರ್ಡಿಂಗ್ ಟು ಸ್ನೋಫಾಲ್ ಎಲ್ಲ. ನಮಗೆ ಆ್ಯಕ್ಚುಲಿ ಫಸ್ಟ್ ಡೇ ರೈನಿ ಸೀಸನ್ ಇತ್ತು, ಸೆಕೆಂಡ್ ಡೇ ಸ್ನೋಫಾಲ್ ಇತ್ತು, ಆ್ಯಂಡ್ ಥರ್ಡ್ ಡೇ ಫುಲ್ ಸನ್ನಿ ಇತ್ತು, ಸಮ್ಮರ್ ಇದ್ದಾಗಿತ್ತು. ಸೊ ನಾವು 3 ಸೀಸನನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ 3 days. ಸೊ ನಮ್ದು ಏನಾಯ್ತು ಅಂದ್ರೆ ಮನಾಲಿ ಟು ಡೆಲ್ಲಿ ಬಂದು ಡೆಲ್ಲಿ ಟು ಮನಾಲಿ ಬಂದು ಮನಾಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾರ್ ಬರ್ತಾರೆ. ಸೊ ಅವರು ನಮಗೆ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ರೂಮಿದ್ದು ಚಾರ್ಜಸ್ ಇನ್ಕ್ಲೂಡ್ ಆಗಿರುತ್ತೆ. ರೂಮಲ್ಲಿ ಮೇನ್ ಥಿಂಗ್ ಏನಂದ್ರೆ ಅಲ್ಲಿ ಎಲ್ಲ ರೂಮ್ಸ್ 12 o'clockಗೆ ಚೆಕ್ ಇನ್. ಸೊ ನಾವು ಆಲ್ಮೋಸ್ಟ್ 8 to 8:30ಗೆ ರೀಚ್ ಆಗಿದ್ವಿ. ನಾವು ರಿಸೆಪ್ಷನ್ ಅಲ್ಲಿ ಕೂತಿದ್ವಿ ಆ್ಯಂಡ್ ಹೊರಗೆ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ ಫುಡ್ ಎಲ್ಲ ತಿಂದು ಬಂದ್ವಿ. ಅದು ಹಾಫ್ ಡೇ ವೇಸ್ಟೇ ಆಗುತ್ತೆ. ಯಾವುದೇ ರೂಮ್ ಬುಕ್ ಮಾಡಿದ್ರು ಚೆಕ್ ಇನ್ 12 o'clockಗೆ ಇರುತ್ತೆ, ಚೆಕ್ಔಟ್ 11 o'clock ಇರುತ್ತೆ. ನೆಕ್ಸ್ಟ್ ಅದರಲ್ಲಿ ನಮ್ಮ ಪ್ಯಾಕೇಜಲ್ಲಿ ಬ್ರೇಕ್ಫಾಸ್ಟ್ 2 days ಇದು ಕವರ್ ಆಗಿತ್ತು, ಆ್ಯಂಡ್ ಲಂಚ್ ಇಲ್ಲ, ಡಿನ್ನರ್ ಕವರ್ ಆಗಿತ್ತು. ಬಟ್ ನಮಗೆ 2 days ಬ್ರೇಕ್ಫಾಸ್ಟ್ ತಿನ್ಲಿಕ್ಕಾಗಲಿಲ್ಲ, ಯಾಕೆಂದರೆ ನೆಕ್ಸ್ಟ್ ಡೇ ನಾವು ಬೇಗ ಹೊರಡಬೇಕಿತ್ತು ಸೋಲಾಂಗ್ ವ್ಯಾಲಿ ಮತ್ತು ಮಣಿಕರನ್ಗೆ. ಸೊ ಅಷ್ಟು ಬ್ರೇಕ್ಫಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗೋದೇ 9 AM. ನಾವು 8 AM ಮುಂಚೆ ಬಿಟ್ಟಿದ್ವಿ ರೂಮ್. ಸೊ ಅದೊಂದು ಸ್ಕ್ಯಾಮ್ ಏನೋ ಗೊತ್ತಿಲ್ಲ. ನಮ್ಮ ರೆಸ್ಟೋರೆಂಟ್ ಅಲ್ಲಿ ನಾವು ಹೋಗಿದ್ದು ರಾಕ್ ಲೈನ್ ಬೆಳಿಗ್ಗೆ
ಬೆಳಿಗ್ಗೆ ಬೇಗ ಮಾಡಿಟ್ಟು ಇಡಿ ಅಂದ್ರೂ ಇಡ್ತಾ ಇರ್ಲಿಲ್ಲ. ಯಾ ಕಾಫಿ ಒಂದು ಕುಡಿತಾ ಇದ್ರು, ಅದು 8:30 ನಂತರನೇ ಕಾಫಿಯು ಪ್ರಿಪೇರ್ ಮಾಡ್ತಾ ಇದ್ರು. ಸೊ ನಾವು ಬ್ರೇಕ್ಫಾಸ್ಟ್ ಅಲ್ಲಿ ಮಾಡ್ಲಿಲ್ಲ. ನೆಕ್ಸ್ಟ್ ಲಂಚ್ ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ಮಾಡ್ಲಿಕ್ಕಿತ್ತು. ಅಂಡ್ ಡಿನ್ನರ್ ಒಂದಿತ್ತು. ಡಿನ್ನರ್ ನನ್ನ ಪ್ರಕಾರ ಚೆನ್ನಾಗಿತ್ತು. ಫುಡ್ ಎಲ್ಲ ವೆಜ್ ಅಂಡ್ ನಾನ್ ವೆಜ್ ಇತ್ತು. ಸೊ ಡೇ ಒನ್ ನಮ್ಮನ್ನ ಹಡಿಂಬ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ರು. ಹಡಿಂಬ ಟೆಂಪಲ್, ಮಾಲ್ ರೋಡ್, ಓಲ್ಡ್ ಮನಾಲಿ ಅಂಡ್ ಅಷ್ಟಲ್ಲ, ಓಲ್ಡ್ ಮನಾಲಿ ಕ್ಲಬ್ ಹೌಸ್ಗೆ ಕರ್ಕೊಂಡು ಹೋಗಿದ್ರು. ಫಸ್ಟ್ ನಾವು ಹಡಿಂಬ ಟೆಂಪಲ್ಗೆ ಹೋದ್ವಿ. ನಾವು 12 o'clockಗೆ ರೀಚ್ ಆಗಿದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ನೆಕ್ಸ್ಟ್ ನಾವು ಹಡಿಂಬ ಟೆಂಪಲ್ಗೆ ಹೋದ್ವಿ. ಹಡಿಂಬ ಟೆಂಪಲ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಎಲ್ಲ. ನೆಕ್ಸ್ಟ್ ಅಲ್ಲಿದ್ದು ಔಟ್ಫಿಟ್ ಟ್ರೈ ಮಾಡಿದ್ವಿ. ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ರು. ಔಟ್ಫಿಟ್ಗೆ ಪರ್ ಪೇರ್ 100 rupees. ಸೊ ನಮ್ದು 200 rupees ಆಯ್ತು. ಸೊ ಅಡಿಷನಲ್ ನಾವು ರ್ಯಾಬಿಟ್ ಇಟ್ಕೊಂಡ್ರೆ ಅಡಿಷನಲ್ 50 rupees. ಸೊ ನಾನು ಅಟ್ಯಾಚ್ ಮಾಡ್ತೇನೆ ಫೋಟೋಸ್ ಅದೆಲ್ಲ. ಅಂಡ್ ಅಲ್ಲಿ ಹಾರ್ಡ್ ಕಾಪಿ ಕೊಡಲ್ಲ ನಮ್ಗೆ, ಸಾಫ್ಟ್ ಕಾಪಿ ಕೊಡ್ತಾರೆ. ಸೊ ಅಲ್ಲಿ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಇರ್ತಾರೆ. ಸೊ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ತೆಗಿತಾರೆ. ತೆಗಿತಾರೆ. ಸೊ ಒಂದೊಂದು ಫೋಟೋಗೆ 30 rupees ಈಚ್ ಇತ್ತು. ನಮ್ದು ತುಂಬಾ ಫೋಟೋಸ್ ತೆಗ್ದಿದ್ವಿ. ನಮ್ಗೆ ಕನ್ಫ್ಯೂಸ್ ಆಗ್ತಿತ್ತು ಯಾವ್ದು ಚೂಸ್ ಮಾಡುದು ಅಂತ. ಸೊ ನಾವು ಚೂಸ್ ಮಾಡಿದ್ವಿ. ಸೊ ಲಾಸ್ಟ್ಲಿ ಅವರೇ ಹೇಳಿದ್ರು 300 rupees ಕೊಡಿ, ನಾನೆಲ್ಲ ಫೋಟೋಸ್ ಕೊಡ್ತೇವೆ ಅಂತ. ಕೆಲವು ಫೋಟೋಸ್ ನಾನು ಅಟ್ಯಾಚ್ ಮಾಡಿರ್ತೇನೆ. ಅಂಡ್ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೂ ಹಾಕಿದ್ದೇನೆ, ನೋಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೇನೆ. ಅಂಡ್ ಅಲ್ಲಿಂದ ನಾವು ಹೋಗಿದ್ವಿ ಓಲ್ಡ್ ಮನಾಲಿ ಜಸ್ಟ್ ಮುಂಚೆ ಅವರು ಕ್ಲಬ್ ಹೌಸ್ಗೆ ಹೋಗಿದ್ವಿ. ಆಕ್ಚುಲಿ ಅದ್ರ ಎಂಟ್ರಿ ಫೀಸ್ 25 rupees ಇತ್ತು, ಕ್ಯಾಶ್ ಮಾತ್ರ. ಸೊ ನಮ್ಗೆ ಡ್ರೈವರ್ ಹೇಳಿದ್ರು ಅಲ್ಲಿ ಅಷ್ಟು ಏನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕಿಲ್ಲ, ಜಸ್ಟ್ ಒಂದು ಶಾಪಿಂಗ್ ಸೇಮ್ ಆಸ್ ಮಾಲ್ ರೋಡ್ ಆಗಿ. ಸೊ ನಾವು ಒಳಗೆ ಏನು ಹೋಗ್ಲಿಲ್ಲ. ನೆಕ್ಸ್ಟ್ ಓಲ್ಡ್ ಮನಾಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಮಾಲ್ ರೋಡ್ ಅಲ್ಲಿ ಟಿಬೇಟಿಯನ್ ಒಂದು ಟೆಂಪಲ್ ಗೆ ಹೋಗಿದ್ವಿ. ಅದು ಚೆನ್ನಾಗಿತ್ತು. ಅಲ್ಲಿಂದ ನಾವು ಫುಡ್ ಟ್ರೈ ಮಾಡಿದ್ವಿ. ಲೈಕ್ ಟೈಪ್ಸ್ ಆಫ್ ಫುಡ್ ಇತ್ತು. ಸಿಡ್ಡು ಇತ್ತು, ಮೋಮೋಸ್ ಇತ್ತು. ನೆಕ್ಸ್ಟ್ ಟಿಬೇಟಿಯನ್ ಸ್ಪೆಷಲ್ ಇದಿತ್ತು, ತುಪ್ಕ ಇತ್ತು. ಲೇಪಿಂಗ್ ಟ್ರೈ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ಟ್ರೈ ಮಾಡ್ಲಿಕ್ಕೆ ಅಂತ ಇನ್ನೊಂದ್ಸರ್ತಿ ಹೋಗ್ಬೇಕು. ಅಂಡ್ ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಆಕ್ಚುಲಿ ಡೆಲ್ಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು ಮಾಲ್ ರೋಡ್ ಅಲ್ಲಿ. ಅಂಡ್ ಸ್ವೀಟ್ಸ್ ಇತ್ತು, ಜಿಲೇಬಿ, ರಬ್ಡಿ, ಗುಲಾಬ್ ಜಾಮೂನ್ ಎಲ್ಲ ಬಿಸಿ ಬಿಸಿ ಟ್ರೈ. ಟೇಸ್ಟ್ ಚೆನ್ನಾಗಿತ್ತು, ತುಂಬಾ ಟ್ರೈ ಮಾಡಿದ್ವಿ. ಅಂಡ್ ಅಲ್ಲಿ ಲೈಟ್ ಸ್ನೋಫಾಲ್ ಆಗ್ತಾ ಇತ್ತು. ಅದನ್ನ ಫಸ್ಟ್ ಸ್ನೋಫಾಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ನಾವು ಮಾಲ್ ರೋಡ್ ಅಲ್ಲಿ. ನೆಕ್ಸ್ಟ್ ಡೇ ನಮ್ದು ಸೋಲಾಂಗ್ ವ್ಯಾಲಿ ಇತ್ತು. ಸೊ ಅಬೌಟ್ ಸೋಲಾಂಗ್ ವ್ಯಾಲಿ ಅಲ್ಲಿ ಫುಲ್ ಅಡ್ವೆಂಚರ್ ಆಕ್ಟಿವಿಟೀಸ್. ನಮ್ಗೆ ಅಲ್ಲಿ ಫಸ್ಟಿಗೆ ಹೋಗ್ಬೇಕಾದ್ರೆ ಡ್ರೈವರ್ ಒಂದು ಶಾಪ್ ಅಲ್ಲಿ ನಿಲ್ಲಿಸಿದ್ರು. ಲೈನ್ ಅಲ್ಲಿ ಶಾಪ್ ಇರುತ್ತೆ ಔಟ್ಫಿಟ್ ಇದು. ಅಂದ್ರೆ ನಾವು ಸೋಲಾಂಗ್ ವ್ಯಾಲಿಗೆ ಸ್ನೋಗೆ ಹೋಗ್ಬೇಕಾದ್ರೆ ಅಲ್ಲಿ ಅವರ ಸ್ನೋ ಫಿಟ್ ಔಟ್ಫಿಟ್ ಪರ್ಚೇಸ್ ಮಾಡ್ಬೇಕು, ಅಂದ್ರೆ ರೆಂಟಿಗೆ ಪರ್ಚೇಸ್ ಮಾಡ್ಬೇಕು. ಸೊ ಅದೊಂದು ಜಂಪ್ ಸೂಟ್ ಟೈಪ್ ಅಲ್ಲಿ ಇರುತ್ತೆ. 200 ಈಚ್. ನಂಗೆ 200, ಅವನ್ಗೆ 200. ಎಕ್ಸ್ಟ್ರಾ ಬೂಟ್ಸ್ ಬೇಕಿದ್ರೆ ಬೂಟ್ಸ್, ಅಂದ್ರೆ ಪ್ಲಾಸ್ಟಿಕ್ ಬೂಟ್ಸ್ ಬರುತ್ತೆ ಅಲ್ವಾ ಸ್ನೋಗೆ ಹಾಕುದು, ಅದು 100 ಪೇರ್ ಈಚ್ ಇತ್ತು. ಅದು ರೆಂಟಿಗೆ. ಅಂಡ್ ಸಾಕ್ಸ್, ಥರ್ಮಲ್ ಸಾಕ್ಸ್, ಉಲ್ಲನ್ ಸಾಕ್ಸ್ ಎಲ್ಲ ಇರುತ್ತೆ, ಅದು ಪರ್ಚೇಸ್ ಮಾಡ್ಬೇಕು. ಅದು 100 ಈಚ್ ಇತ್ತು. ಅಂಡ್ ಗಾಗಲ್ಸ್ ಬೇಕಾದ್ರೆ ನಾವು ತಗೊಳ್ಳಿಲ್ಲ, ಗಾಗಲ್ಸ್ ಕ್ಯಾಪ್ಸ್ ಇತ್ತು, ಅದು 100 ಈಚ್ ಇತ್ತು. ನಾವು ಗ್ಲೌಸ್ ತಗೊಂಡು ಹೋದ್ವಿ, ಪರ್ಚೇಸ್ ಮಾಡಿದ್ವಿ. ನಮ್ಮ ಹತ್ರ ಆಲ್ರೆಡಿ ಗ್ಲೌಸ್ ಇತ್ತು, ಬಟ್ ಅಲ್ಲಿ ವಾಟರ್ ಪ್ರೂಫ್ ಗ್ಲೌಸ್ ಬೇಕಿತ್ತು, ಯಾಕಂದ್ರೆ ಸ್ನೋಗೆ ಹೋಗ್ಬೇಕಾದ್ರೆ. ಸೊ ಅದನ್ನ ಪರ್ಚೇಸ್ ಮಾಡಿದ್ವಿ. ಅದು 100 rupees ಪರ್ ಪೇರ್ ಇತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಕಾರಲ್ಲಿ ಕುತ್ಕೊಳ್ಬೇಕಾದ್ರೆ ಅಲ್ಲಿ ಫುಲ್ ಏಜೆಂಟ್ ಅವ್ರು ಬರ್ತಾರೆ, ಆಕ್ಟಿವಿಟೀಸ್ ಏಜೆಂಟ್ಸ್. ಸೊ ಅವರು ತುಂಬಾ ಪ್ಯಾಕೇಜ್ 10,000 15,000 ಎಲ್ಲ ಪ್ಯಾಕೇಜ್ ಹೇಳ್ತಾರೆ. ಕಾಂಬೋ ಇದೆ, ಅದು ಆಕ್ಟಿವಿಟೀಸ್ ಇದೆ ಅಂತ. ಎಲ್ಲ ಪ್ಯಾಕೇಜ್ಗೂ ಬೇಡ, ನಮ್ಗೆ ಕಾಸ್ಟ್ಲಿ ಬೇಡ ಅದು ಬೇಡ ಅಂತ ಹೇಳಿದ್ರೆ ಅವರು ನಮ್ಗೆ ನೆಗೋಶಿಯೇಟ್ ಮಾಡಿದಾಗೆ. ಸೊ ಸ್ವಲ್ಪ ಬಾರ್ಗಿನ್ ಮಾಡ್ಬೇಕಂತಿಲ್ಲ, ಜಸ್ಟ್ ಬಾರ್ಗಿನ್ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರು ಕಡಿಮೆ ಕೊಡ್ತಾರೆ. ಎನಿ ಕಾಸ್ಟ್ ಎಂಡಿಗೆ ಒಂದು ಕಾಸ್ಟ್ ಬಂದ್ಬಿಟ್ಟು ಓಕೆ 5,000 ನಮ್ಗೆ 5,500ಗೆ 3 ಆಕ್ಟಿವಿಟೀಸ್ ಕೊಡ್ತೇನೆ ಅಂತ ಹೇಳಿದ್ರು. ಒಂದು ಸ್ಕೀಯಿಂಗ್,
ಒಂದು ಟೈರ್ ಅಂದ್ರೆ ಟ್ಯೂಬ್ ಅಲ್ಲಿ ಸ್ನೋ ಅಲ್ಲಿ ಹೋಗುದು. ನೆಕ್ಸ್ಟ್ ಜಿಪ್ ಲೈನ್, ಜಿಪ್ ಲೈನ್ ಆಕ್ಚುಲಿ ಲಾಂಗೆಸ್ಟ್ ಜಿಪ್ ಲೈನ್ ಕೊಟ್ಟಿದ್ರು. ನಮ್ಗೆ ಆಕ್ಚುಲಿ ಜಿಪ್ ಲೈನ್ ಟ್ರೈ ಮಾಡ್ಲಿಕ್ಕೆ ಇರ್ಲಿಲ್ಲ, ಯಾಕಂದ್ರೆ ಇವನಿಗೆ ಒಂದು ಫೋಬಿಯಾ ಉಂಟು ಅಂತ. ಬಟ್ ಲಾಸ್ಟ್ಲಿ ಸ್ಕೀಯಿಂಗ್ ಟ್ರೈ ಮಾಡಕ್ ಹೋಗ್ಬೇಡಿ, ಏನು ಸುಮ್ನೆ ಬಟ್ ಫೋಟೋಸ್ಗೆ ಒಂದು ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕಿದ್ರೆ ಟ್ರೈ ಮಾಡ್ಬೋದು. ಲೈಕ್ ಅಲ್ಲಿ ಹೋದ್ರೆ ಮಾತ್ರ ಸಿಗುದು ನಮ್ಗೆ ಸ್ನೋ ಲೈಫ್ ಟೈಮ್. ನನ್ ಪ್ರಕಾರ ಟ್ರೈ ಮಾಡ್ಬೋದು, ಯಾಕೆಂದ್ರೆ ನಾವು ಸ್ನೋಗೆ ಲೈಫ್ ಟೈಮ್ ಅಲ್ಲಿ ಒಮ್ಮೆನೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗುದು. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ. ಫೋಟೋಸ್ ನಾನು ಅಟ್ಯಾಚ್ ಮಾಡಿರ್ತೇನೆ. ಅಂಡ್ ನಾವು ಸ್ಕೀಯಿಂಗ್ ಎಲ್ಲ ಮಾಡಿ ಆದ್ಮೇಲೆ ನಾವು ಜಿಪ್ ಲೈನ್ ಹೋದ್ವಿ, ನಡ್ಕೊಂಡು ಹೋದ್ವಿ ಆಕ್ಚುಲಿ. ಯಾಕೆಂದ್ರೆ ಹೆವಿ ಸ್ನೋಫಾಲ್ ಅಂದ್ರೆ ಹೆವಿ ಸ್ನೋಫಾಲ್ ಇತ್ತು, ಅಲ್ಲಿ ವೆಹಿಕಲ್ಸ್ ಅಲೋ ಇರ್ಲಿಲ್ಲ. ನಡ್ಕೊಂಡು ಬಂದ್ವಿ. ಇಲ್ಲಿ ಹೇಳಿದ್ರು ಟೈರ್ ಇಲ್ಲ, ನೀವು ಬಂಜಿ ಜಂಪಿಂಗ್ ಮಾಡ್ತೀರಾ ಅಂತ. ನಾವ್ ಹೇಳಿದ್ರು ನಾವು ಬಂಜಿ ಜಂಪಿಂಗ್ ಮಾಡುದಿಲ್ಲ, ಯಾಕಂದ್ರೆ ಅದು ಲಾಂಗೆಸ್ಟ್ ಬಂಜಿ ಜಂಪಿಂಗ್ ಆಗಿರ್ಲಿಲ್ಲ. ಸ್ಮಾಲ್ ಒಂದು ಜಂಪ್ ಮಾಡುದು ಇತ್ತು ಅಷ್ಟೇ, ಸ್ಪ್ರಿಂಗ್ ಟೈಪ್ ಆಫ್. ಸೊ ನಾವು ಬೇಡ ಅಂತ ಹೇಳಿದ್ವಿ. ತುಂಬಾ ಆರ್ಗ್ಯುಮೆಂಟ್ಸ್ ಆಯ್ತು. ಲಾಸ್ಟ್ ಗೆ ಅವರು ಹೇಳಿದ್ರು ಓಕೆ ರಿಫಂಡ್ ಮಾಡ್ತೇವೆ ಅಂತ. ರಿಫಂಡ್ ಮಾಡೋದೇ ಇಲ್ಲ ಅಂತ ಹೇಳಿದ್ವಿ. ಸಿಂಪಲ್ ಟ್ರಿಕ್ ಏನಂತ ಅಂದ್ರೆ, ನೀವು ಎಷ್ಟಕ್ಕೆ ಓಕೆ ಅಂತೀರಿ, ಫಾರ್ ಎಕ್ಸಾಂಪಲ್ 6000 ಆಗಲಿ 7000 ಆಗಲಿ, 1500 to 1000 rupees ಗ್ಯಾಪ್ ಇಡಿ. ಅಡ್ವೆಂಚರ್ ಎಲ್ಲ ಆದ್ಮೇಲೆ ಕೊಡ್ತೇನೆ ಅಂತ ಹೇಳಿ, ಯಾಕೆಂದ್ರೆ ಅವರು ಅಲ್ಲಿಯವರಾಗಿರುವುದ್ರಿಂದ ಅವರಿಗೆ ಗೊತ್ತಿರ್ತದೆ ಯಾವ ಅಡ್ವೆಂಚರ್ ಇರುತ್ತೆ ಇಲ್ಲ ಅಂತ. ಸೊ ನಮಗೂ ಅದು ಐಡಿಯಾ ಇರ್ಲಿಲ್ಲ, ಯಾಕೆಂದ್ರೆ ನಾವು ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ವಿ ಬ್ಲಾಗ್ಸ್ ಎಲ್ಲ. ಎಲ್ಲಿಯೂ ಅದೆಲ್ಲ ಮೆನ್ಷನ್ ಆಗಿರ್ಲಿಲ್ಲ, ಇನ್ಫಾರ್ಮೇಶನ್ ಇರ್ಲಿಲ್ಲ. ಸೊ ನಾವ್ ಅನ್ಕೊಂಡ್ವಿ ಅಟ್ಲೀಸ್ಟ್ ನಮ್ಮ ಈಚ್ ಅಂಡ್ ಎವ್ರಿ ಸಿಂಪಲ್ ಇನ್ಫಾರ್ಮೇಶನ್ ಇಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ. ಅಂಡ್ ಒನ್ ಡೂಸ್ ಇಸ್ ಇದು ತಗೊಂಡು ಹೋಗ್ಬೇಕು, ಥರ್ಮಲ್ ಇನ್ನರ್ ವೇರ್ ಥರ್ಮಲ್ಸ್ ತಗೊಂಡು ಹೋಗ್ಬೇಕು. ಯಾಕಂದ್ರೆ ತುಂಬಾ ನಮ್ಗೆ ಚಳಿಯನ್ನು ತಡೆಯುವ ಶಕ್ತಿ ಇರುತ್ತೆ ಅದರಿಂದ. ಅಂಡ್ ಮೇನ್ ಥಿಂಗ್ ನಾವು ಪವರ್ ಬ್ಯಾಂಕ್ ಇಟ್ಕೊಂಡು ಹೋಗ್ಬೇಕು, ಯಾಕೆಂದ್ರೆ ಒಂದು ಚಾರ್ಜ್ ಖಾಲಿ ಆಗ್ತದೆ, ಫುಲ್ ಡೇ ಹೊರಗಡೆ ಇರ್ತೇವೆ. ಅಂಡ್ ನಮ್ಮ ಮೊಬೈಲ್ ತುಂಬಾ ಫ್ರೀಸ್ ಆಗೋ ಟೈಪ್ ಅಲ್ಲಿ ಕೋಲ್ಡ್ ಆಗಿರುತ್ತೆ. ಸೊ ಪವರ್ ಬ್ಯಾಂಕ್ ಇದ್ರೆ ಒಳ್ಳೇದು. ಅಂಡ್ ಒಂದು ಫ್ಲಾಸ್ಕ್ ಏನಾದ್ರೂ ಹಾಟ್ ವಾಟರ್ಗೆ, ಬಿಕಾಸ್ ಅಲ್ಲಿ ಹುಷಾರ್ ತಪ್ಪುವ ಎಲ್ಲ ಸಾಧ್ಯತೆ ಇರುತ್ತೆ. ನಾವು ಯಾವುದೇ ಜ್ಯೂಸ್ ಕುಡಿಲಿಲ್ಲ ಒಂದು 5 days ಇಂದ. ಎಷ್ಟೇ ಕ್ರೇವಿಂಗ್ಸ್, ಐಸ್ ಕ್ರೀಮ್ ಕ್ರೇವಿಂಗ್, ಯಾಕೆಂದ್ರೆ ನಂಗೊಂದು ಅಭ್ಯಾಸ ಇದೆ, ತುಂಬಾ ಚಳಿ ಆದ್ರೆ ಐಸ್ ಕ್ರೀಮ್ ತಿನ್ನೋದು. ಸೊ ಅದೆಲ್ಲ ಕಂಟ್ರೋಲ್ ಮಾಡಿದ್ವಿ, ಯಾಕಂದ್ರೆ ನಮ್ಮ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಅಂಡ್ ಎವ್ರಿ ಡೇ ನಾವು ಮಲಗಬೇಕಾದ್ರೆ ಕೋಲ್ಡ್ ಅಂಡ್ ಕಫ್ ಇದ್ದು ಟ್ಯಾಬ್ಲೆಟ್ ಅಂಡ್ ಸಿರಪ್ ಕುಡ್ದೇ ಮಲಗ್ತಾ ಇದ್ವಿ, ಯಾಕೆಂದ್ರೆ ನಮ್ ಬಾಡಿ ಅಲ್ಲಿ ಇರುವ ತನಕ ಏನೋ ಹೆಲ್ತ್ ಇಶ್ಯೂಸ್ ಆಗ್ಬಾರ್ದು ಅಂತ. ಯಾಕೆಂದ್ರೆ ರೂಮ್ನ ಹೊರಗಡೆ ಹೋಗುದೇ ಬೇಡ ಅಂತ ಆಗ್ತದೆ, ಅಷ್ಟು ಮೈಂಡ್ ಸೆಟ್ಗೆ ಬಂದಿರ್ತೇವೆ. ಆ ಚಳಿಯಲ್ಲಿ ಆಗುದೇ ಇಲ್ಲ. ಅಂಡ್ ಮೇನ್ಲಿ ಹೀಟರ್ ಅಂತೂ ಪರ್ಚೇಸ್ ಮಾಡ್ಲೇಬೇಕು. ರೂಮ್ ಸ್ವಲ್ಪ ಆದ್ರೂ ವಾರ್ಮ್ ಆಗಿರುತ್ತೆ. ಆ ಹೀಟರ್ಗೆ 400 rupees ಪರ್ ನೈಟ್. ಸೊ ನಾವು 2 nights ಸ್ಟೇ ಆಗಿದ್ವಿ ಮನಾಲಿ, 2 nights 3 days. ಸೊ 2 nights ಗೆ ನಮ್ಗೆ 800 rupees ಹೀಟರ್ಗೆ ಆಯ್ತು. ಸೊ ಅಲ್ಲಿಂದ ನಾವು ಮಣಿಕರಣ್ಗೆ ಹೋದ್ವಿ ನೆಕ್ಸ್ಟ್ ಡೇ. ಆಕ್ಚುಲಿ ಮಣಿಕರಣ್ಗೆ ಮಳೆ ಎಲ್ಲ ಬಂದ್ರೆ ತುಂಬಾ ಕಷ್ಟ ಆಗ್ತದೆ ಅನ್ಕೊಂತೇನೆ, ಯಾಕಂದ್ರೆ ರೋಡ್ ತುಂಬಾ ಕರ್ವ್ಸ್ ಉಂಟು. ಸೊ ನೀವು ರಿಸ್ಕಿ ರೋಡ್ಸ್, ನೀವು ನನ್ನ ಬ್ಲಾಗ್ ನೋಡ್ಲಿಲ್ಲ ಆದ್ರೆ ನೋಡಿ. ಅಂಡ್ ಅಲ್ಲಿ ನಾವು ಗುರುದ್ವಾರ, ಶಿವ ಟೆಂಪಲ್, ರಾಮ ಟೆಂಪಲ್ ಎಲ್ಲ ಹೋಗಿದ್ವಿ. ಹಾಟ್ ಸ್ಪ್ರಿಂಗ್ ಎಲ್ಲ ತುಂಬಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ಅಂಡ್ ಅಲ್ಲಿ ಶಾಪಿಂಗು ಮಾಡಬಹುದು. ಕಂಪ್ಯಾರಿಟಿವ್ ಟು ಮಾಲ್ ರೋಡ್ ಅಲ್ಲಿ ಸ್ವಲ್ಪ ಕಡಿಮೆ ಇತ್ತು, ತುಂಬಾ ಚೀಪ್ ಅಲ್ಲ. ಡೆಲ್ಲಿ ಅಷ್ಟು ಚೀಪ್ ಇರ್ಲಿಲ್ಲ, ಬಟ್ ಮಾಲ್ ರೋಡ್ ಗೆ ಕಂಪೇರ್ ಮಾಡಿದ್ರೆ ಚೀಪ್ ಇತ್ತು. ಬ್ಯಾಗ್ಸ್, ಮ್ಯಾಗ್ನೆಟ್, ಫ್ಲಾಗ್ಸ್ ಅಂಡ್ ಉಲನ್ ಟೈಪ್, ಮಕ್ಕಳಿಗೆ ಉಲನ್ ಇದು ಡ್ರೆಸ್ ಬರುತ್ತೆ, ಶೂಸ್ ಎಲ್ಲ 100 rupees. ಆಕ್ಚುಲಿ ನನಗೆ ಇವರೇ ಬಿಡ್ಲಿಲ್ಲ ತಗೊಳ್ಳಿಕ್ಕೆ. ಎಲ್ಲ ಹ್ಯಾಂಡ್ ಮೇಡ್, 100 rupees 200. ಸಣ್ಣ ಮಕ್ಕಳ ಶೂಸ್ ಎಲ್ಲ ಅದೆಲ್ಲ ಚೆನ್ನಾಗಿತ್ತು. ಅಂಡ್ ನಮ್ಮ ಪ್ಯಾಕೇಜ್ ಅಲ್ಲಿ ಮನಾಲಿ ಟು ಡೆಲ್ಲಿ, ಡೆಲ್ಲಿ ಟು ಮನಾಲಿ ಬಸ್ ಇದ್ದು. ನೆಕ್ಸ್ಟ್ ನಮ್ಗೆ ಕಾರ್ ಇದು, ಪಿಕ್ ಅಂಡ್ ಡ್ರಾಪ್, ಪ್ರತಿಯೊಂದು ಪ್ಲೇಸ್ಗೆ ಪಿಕ್ ಅಪ್ ಅಂಡ್ 3 ದಿವಸದ್ದು ಪಿಕಪ್ ಅಂಡ್ ಡ್ರಾಪ್ ಇದ್ದು. ಡ್ರಾಪ್ ಟು ಬಸ್ ಸ್ಟ್ಯಾಂಡ್ ಅದು ಕವರ್ ಆಗಿತ್ತು. ಅಂಡ್ ಬ್ರೇಕ್ಫಾಸ್ಟ್ ಕವರ್ ಆಗಿತ್ತು 2 days ಇದ್ದು. ಬಟ್ ನಮ್ಗೆ ಬ್ರೇಕ್ಫಾಸ್ಟ್ ಸಿಗ್ಲಿಲ್ಲ, ಯಾಕಂದ್ರೆ ಎಲ್ಲ ಅಲ್ಲಿದ್ದು ರೆಸಾರ್ಟ್ ಆಗಿರ್ಬೋದು, ರೂಮ್ಸ್ ಇದ್ದು 9 AM ನಂತರನೇ ಬ್ರೇಕ್ಫಾಸ್ಟ್ ಕೊಡುದು. ಸೊ ನಮ್ಗೆ ಆಗ್ಲಿಲ್ಲ. ಅಂಡ್ ಲಂಚ್ ಕವರ್ ಆಗಿರಲ್ಲ, ಡಿನ್ನರ್ ಕವರ್ ಆಗಿರುತ್ತೆ. ಸೊ ಡಿನ್ನರ್ 2 days ಡಿಸೆಂಟ್ ಡಿನ್ನರ್ ಇತ್ತು.
ವೆಜ್ ಅಂಡ್ ನಾನ್ ವೆಜ್ ಎರಡು ಇತ್ತು. ಸೊ ಬಿಸಿನೀರು ಕೊಡ್ತಾರೆ ಎಷ್ಟು ಬೇಕಾದ್ರೆ ಅಷ್ಟು, ಅಂಡ್ ನೀಟ್ ಅಂಡ್ ಕ್ಲೀನ್ ಇತ್ತು. ನಾವು ಹೋಗಿದ್ದು ರಾಕ್ ಲ್ಯಾಂಡ್ ಇನ್ ಹೋಟೆಲ್ಗೆ. ಸೊ ನೈಸ್, ಎಲ್ಲ ವ್ಯೂಸ್ ಚೆನ್ನಾಗಿತ್ತು ಅಂಡ್ ನೀಟ್ ಅಂಡ್ ಕ್ಲೀನ್ ಇತ್ತು. ಇದಾಗಿತ್ತು ನಮ್ದು ಫುಲ್ ಈಚ್ ಅಂಡ್ ಎವ್ರಿ ಪಿನ್ ಟು ಪಿನ್ ಎಕ್ಸ್ಪೆನ್ಸಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನೂ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲಿ ಹೇಳಲಿಕ್ಕೆ ಯಾರಿಗಾದ್ರೂ ಹೆಸಿಟೇಷನ್ ಆದ್ರೆ ನಾನು ನಮ್ಮ ಇಬ್ರದ್ದು ಇನ್ಸ್ಟಾಗ್ರಾಮ್ ಐಡಿದ್ದು ಲಿಂಕ್ ಹಾಕಿರ್ತೇನೆ. ಸೊ ಅಲ್ಲಿ ಪಿಂಗ್ ಮಾಡಿ, ನಾವು ಎನಿ ಟೈಮ್ ನಿಮ್ಗೆ ಹೆಲ್ಪ್ ಮಾಡ್ತೇವೆ. ಸೊ ನಾವು ಹೋಗಿದ್ರಿಂದ ನಮ್ಗೀಗ ಐಡಿಯಾ ಉಂಟು ಹೇಗೆ ಯಾವುದು ಡೂ ಅಂಡ್ ಡೋಂಟ್ಸ್ ಮಾಡಬೇಕು ಮನಾಲಿ ಟ್ರಿಪ್ಗೆ ಹೋದ್ರೆ ಅಂತ. ಸೊ ಆಕ್ಚುಲಿ ನಾವು ಹೋಗಿಗಿಂತ ಮುಂಚೆ ಈಗಿನ ಜನರೇಷನ್ ಏನಾಗಿದೆ ಅಂದ್ರೆ ಯಾವುದೇ ಒಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ನಮ್ಮ ಈಚ್ ಅಂಡ್ ಎವ್ರಿ ಇನ್ಫಾರ್ಮೇಶನ್ಗೆ ನಾವು ಬ್ಲಾಗ್ ಎಕ್ಸ್ಪ್ಲೋರ್ ಮಾಡ್ತೇವೆ. ಸೊ ನಾವು ಹೋಗ್ಬೇಕಾದ್ರೆ ಇಷ್ಟು ಇನ್ಫಾರ್ಮೇಶನ್ ಎಲ್ಲಿಯೂ ಸಿಗ್ಲಿಲ್ಲ ನಮ್ಗೆ. ನಾವು ಪ್ಯಾಕೇಜೇ ತಗೊಂಡದ್ದು ರಿಸ್ಕ್ ಅಲ್ಲಿ, ಅಂಡ್ ಹೇಗಿರುತ್ತೆ, ಯಾವ್ದನ್ನ ತಗೊಂಡೋಗ್ಬಾರ್ದು, ಯಾವ್ದು ಆಕ್ಟಿವಿಟೀಸ್ ಟ್ರೈ ಮಾಡ್ಬೇಕು ಮಾಡಬಾರ್ದು, ಎಷ್ಟು ಕಾಸ್ಟ್ ಇರುತ್ತೆ. ಮೋಸ್ಟ್ಲಿ ಇಯರ್ ಬೈ ಇಯರ್ ಆ ಕಾಸ್ಟ್ ಡಿಫರ್ ಆಗಿರುತ್ತೆ, ಬಟ್ ಆಲ್ಮೋಸ್ಟ್ ಇದೇ ರೇಂಜ್ ಅಲ್ಲಿ ಇರ್ಬೋದು ಅಂತ ಅನ್ಕೊಂಡಿದ್ದೇನೆ. ಸೊ ಇನ್ನೂ ಯಾರಿಗಾದ್ರೂ ಡೌಟ್ಸ್ ಇದ್ರೆ ನಮ್ಮ ಹತ್ರ ಕೇಳಿ, ನಾವು ಹೆಲ್ಪ್ ಮಾಡ್ತೇವೆ. ಸೊ ಇದಾಗಿತ್ತು ಫುಲ್ ಎಕ್ಸ್ಪೆನ್ಸಸ್ ವಿಡಿಯೋ. ನಾವು ಓವರ್ ಆಲ್ ಎಕ್ಸ್ಪೆನ್ಸಸ್ ಹೇಳ್ಬೇಕಾದ್ರೆ ನಮ್ಗೆ ಓವರ್ ಆಲ್ 85,000 ಆಗಿದೆ, ಇನ್ಕ್ಲೂಡಿಂಗ್ ಫ್ಲೈಟ್ಸ್, ಫುಡ್, ಶಾಪಿಂಗ್, ಕ್ಯಾಬ್, ಮೆಟ್ರೋ, ಎವ್ರಿಥಿಂಗ್. ಎವ್ರಿಥಿಂಗ್ ನಾನು ಮೆನ್ಷನ್ ಮಾಡಿ ನಾನು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೇನೆ. ಸೊ 85,000 ಆಗಿದೆ. ಸೊ ನಿಮ್ಗೆ ಪ್ಲಾನ್ ಮಾಡಿದ್ರೆ ನಿಮ್ಗೆ ಒಂದು ಅಪ್ ಟು 50 to 60,000 ಒಳಗೆ ಆಗುತ್ತೆ. ಯಾಕಂದ್ರೆ ನಮ್ಗೆ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗಿತ್ತು ಅಂಡ್ ನಮ್ಗೆ ಅಡ್ವೆಂಚರ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಸೊ ನಾನು ಹೇಳಿದ ಪ್ರಕಾರ ಇದು ಡೂ ಅಂಡ್ ಡೋಂಟ್ಸ್ ಮಾಡಿದ್ರೆ ನಿಮ್ಗೆ ಕಾಸ್ಟ್ ತುಂಬಾ ಕಟ್ ಮಾಡ್ಬೋದು. ಎಸ್, ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಯಾರಾದ್ರೂ ಇನ್ನು ಟ್ರಿಪ್ ಪ್ಲಾನ್ ಮಾಡಬೇಕಾಗಿದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಪ್ಲಾನ್ ಮಾಡಿ ಮನಾಲಿ ಆರ್ ಕಾಶ್ಮೀರ್ ಆರ್ ಶಿಮ್ಲಾ ಈ ಸೀಸನ್ ಅಲ್ಲೇ ಪ್ಲಾನ್ ಮಾಡಿ. ಸೊ ಎಸ್, ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.